ವಾತಾವರಣದ ಬದಲಾವಣೆಯಿಂದ ಈ ಒಂದು ವಸ್ತುವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕಂಪನಿಗಳ ಲಾಭ 100ಕ್ಕೂ ಹೆಚ್ಚು ಪಟ್ಟು ಹೆಚ್ಚಳ ಆಗುತ್ತೆ. ಅದಷ್ಟೇ ಅಲ್ಲ, ಈ ಒಂದು ವಸ್ತುವನ್ನು ಪ್ರತಿಯೊಂದು ಮನೆಯಲ್ಲೂ, ಸಾಹುಕಾರರಿರ್ಬೋದು, ಬಡವರಿರ್ಬೋದು, ಪ್ರತಿಯೊಂದು ಮನೆಯಲ್ಲೂ ಯೂಸ್ ಮಾಡುವಂಥ ಒಂದು ಸನ್ನಿವೇಶ ಉಂಟಾಗುತ್ತೆ ಅಂತ ಒಂದು ಸಣ್ಣ ಮೆಸೇಜು ನನ್ನ ಕಿವಿಗೆ ಕೇಳಿಬಂತು. ನಿಜಕ್ಕೂ ಈ ಒಂದು ವಿಷಯನ ಕೇಳಿದ ತಕ್ಷಣ ನನಗೆ ತುಂಬಾನೇ ಶಾಕಿಂಗ್ ಆಯಿತು. ಏನಪ್ಪ ಅಂತಂದರೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 150ಕ್ಕೂ ಹೆಚ್ಚು ಕೋಟಿ ಜನರಲ್ಲಿ 35% ಜನ ಇನ್ನೂ ಸಹ ತುಂಬಾನೇ ಕಷ್ಟಪಡ್ತಕ್ಕಂಥದ್ದು. ಈ ವಸ್ತುವನ್ನು ಅವ್ರ ಮನೆಗಳಲ್ಲೂ ಯೂಸ್ ಮಾಡೋ ಒಂದು ಪರಿಸ್ಥಿತಿ ಬಂದರೆ ತುಂಬಾನೇ ಕಷ್ಟ ಆಗಿರುತ್ತೆ. ಎನಿವೇಸ್ ಸ್ಕ್ವಾಡ್, ಇವತ್ತಿನ ಈ ವಿಡಿಯೋದಲ್ಲಿ ಹೀಟ್ ವೇವ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕಂಡಿಗ. ಲೆಟ್ಸ್ ಗೆಟ್ ಇನ್ ವಿತ್ ಬಿಗ್ ಟಾಪಿಕ್. ಸ್ಕ್ವಾಡ್, ಈಗಾಗಲೇ ನಮಗೆಲ್ಲ ತಿಳಿದ ಮಟ್ಟಿಗೆ ವಾತಾವರಣದ ಬದಲಾವಣೆಯಿಂದ ಕಳೆದ 1.5 ವರ್ಷದಿಂದ ಕರೆಕ್ಟಾಗಿ ಮಳೆ ಅನ್ನೋದು ಬೀಳ್ತಾ ಇಲ್ಲ. ಅದಷ್ಟೇ ಇಲ್ಲ, ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಯು ಇನ್ಕ್ಲೂಡಿಂಗ್ ಮನುಷ್ಯರನ್ನು ಸೇರಿಸ್ಕೊಂಡು ತುಂಬಾನೇ ಬಿಸಿಲಿನ ಒತ್ತಡಕ್ಕೆ, ತಾಪಕ್ಕೆ ಒಳಗಾಗ್ತಾ ಇದ್ದೀವಿ. ಈ ಬಿಸಿಲಿನ ತಾಪ ಮತ್ತು ಹೀಟ್ ವೇವ್ಸ್ ಕಾನ್ಸೆಪ್ಟನ್ನು ಇಟ್ಕೊಂಡು ಭಾರತದಲ್ಲಿ ಯಥೇಚ್ಛಿನ ರೀತಿಯಲ್ಲಿ AC ಉತ್ಪನ್ನವನ್ನು ಮಾಡ್ತಕ್ಕಂಥ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಕಂಪನಿ ಒಂದು ಸುದ್ದಿಯನ್ನು ಹೊರಯಿಟ್ಟಿದೆ. ಅದೇನಪ್ಪ ಅಂತಂದರೆ, ಇನ್ಮೇಲೆ ನಮ್ಮ ಭಾರತದಲ್ಲಿ AC ಏರ್ ಕೂಲರ್ನ ಮಾರಾಟ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇದಕ್ಕೇನಪ್ಪ ರೀಸನ್ ಅಂತಂತಂದರೆ 2030 ಒಳಗೆ ಬಿಸಿಲಿನ ತಾಪ ಅನ್ನೋದು ಮನುಷ್ಯರ ಬದುಕೋಕೆ ಬಿಡಲ್ಲ, ಅಷ್ಟು ಹೆಚ್ಚಾಗುತ್ತೆ ಅಂತಂತ ಒಂದು ಮಾಹಿತಿಯನ್ನು ಮುಂದಿಡ್ತಾ ಇದ್ದಾರೆ. ಹಾಗಾದರೆ ಈ ಬಿಸಿಲಿನ ತಾಪವನ್ನು ಮನುಷ್ಯ ತಡಿಬೇಕು ಅಂತಂದರೆ ಕಂಪಲ್ಸರಿ ಅವನು ಏರ್ ಕೂಲರ್ ಅಂದರೆ ತನ್ನನ್ನೇ ಗಾಳಿ ಸಿಗ್ತಕ್ಕಂಥ ಒಂದು ವಿಷಯವನ್ನು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮಲ್ಲಿ ನಾವು ಉತ್ಪತ್ತಿಯನ್ನು ಮಾಡ್ತಕ್ಕಂಥ ಒಂದು ಉತ್ಪತ್ತಿ ಸಂಖ್ಯೆ ಹೆಚ್ಚಾಗುತ್ತೆ. ಅದಷ್ಟೇ ಇಲ್ಲ, ಇದರಿಂದ ನಮಗೆ 100ಕ್ಕೂ ಹೆಚ್ಚು ಪಟ್ಟು ಲಾಭ ಸಿಕ್ಕುತ್ತೆ ಅಂತಂತ ಅವರೊಂದು ಮಾಹಿತಿಯನ್ನು ಹೊರಯಿಟ್ಟವ್ರೆ. ಬಟ್ ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಭಾರತದಲ್ಲಿ ವಾಸವಾಗಿರ್ತಕ್ಕಂಥ 150 ಕೋಟಿಗೂ ಹೆಚ್ಚು ಜನರಲ್ಲಿ 3 ಹೊತ್ತಿನ ಊಟಕ್ಕಾಗಿಯೂ ಮತ್ತು ಇರೋಕ್ಕೆ ಸ್ಥಳಕ್ಕಾಗಿಯೂ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಬಿಸಿಲಿನ ತಾಪ ಏನಾದರೂ ಹೆಚ್ಚಾಗಿ ಪ್ರತಿಯೊಂದು ಮನೆಯಲ್ಲೂ AC ಯೂಸ್ ಮಾಡೋ ಒಂದು ಪರಿಸ್ಥಿತಿ ಉಂಟಾದರೆ ಜನಸಾಮಾನ್ಯರ ಸ್ಥಿತಿಗತಿ ಏನಾಗಬೇಡ ಅಲ್ವಾ? ಅದಷ್ಟೇ ಅಲ್ಲ, ಈ ಬಿಸಿಲಿನ ತಾಪ ಏನಾದರೂ ಹೆಚ್ಚಾಯಿತು ಅಂತಂದರೆ ಯಾರು ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ. ಕೆಲಸಗಳಿರ್ಬೋದು, ಕಾರ್ಯಗಳಿರ್ಬೋದು, ಹೊರಗಡೆ ಹೋಗಿ ನಾವು ಬಿಸಿಲಲ್ಲಿ ಇರೋಕ್ಕಾಗಲ್ಲ. ಈ ಬಿಸಿಲಿನ ತಾಪದಿಂದ ಹಾರ್ಟ್ ಅಟ್ಯಾಕ್ ಅನ್ನೋದು ಕಂಪಲ್ಸರಿ ಉಂಟಾಗುತ್ತೆ ಅಂತಂತ ಒಂದು ಸುದ್ದಿಯನ್ನು ಮೆಡಿಕಲ್ ಕೌನ್ಸಿಲಿಂಗಿಂದ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಕಂಪಲ್ಸರಿ ನಾವು ತಡಿಬೇಕು ಅಂತಂದರೆ ಪ್ರತಿಯೊಬ್ಬರು AC ಯೂಸ್ ಮಾಡೋ ಥರ ಆಗುತ್ತೆ ಭಾರತದಲ್ಲಿ ಅಂತಂತ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹೇಳ್ತಾ ಇದೆ. ಆ್ಯಕ್ಚುಲಿ ಹೀಟ್ ವೇವ್ಸ್ ಅಂದರೆ ಏನಿಲ್ಲ, ವಾತಾವರಣದ ಬದಲಾವಣೆ ಅಷ್ಟೇ. ಈಗಾಗಲೇ ನಾವು ಎಚ್ಚೆತ್ತಿನ ರೀತಿಯಲ್ಲಿ ವಾತಾವರಣದ ಬದಲಾವಣೆಯನ್ನು ನಾವೇ ಮಾಡ್ತಾ ಇರತಕ್ಕಂಥದ್ದು. ಒಂದು ಕಡೆ ಮರಗಿಡಗಳನ್ನ ಕಟ್ ಮಾಡಿ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಡೀಸೆಲ್, ಪೆಟ್ರೋಲ್ ಯೂಸ್ ಮಾಡ್ತಕ್ಕಂಥ ವಾಹನಗಳು, ಹಾಗೆ ಫ್ಯಾಕ್ಟ್ರಿಗಳಲ್ಲಿ ಬೇರೆ ಬೇರೆ ಲಾಭಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಆಯಿಲ್ಸು, ಇದನ್ನೆಲ್ಲ ಹೆಚ್ಚೆಚ್ಚಿನ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ಈ ಭೂಮಿಯ ಉಷ್ಣತೆ ಅಂತಕ್ಕಂಥದ್ದು ಹೆಚ್ಚೆಚ್ಚಿನ ರೀತಿಯಲ್ಲಿ ಏರುಪೇರಾಗ್ತಾ ಇದೆ. ಸೊ ಈ ಒಂದು ವಿಷಯದಿಂದ ಮಳೆ ಅನ್ನೋದು ಕರೆಕ್ಟಾಗಿ ಆಗ್ತಿಲ್ಲ. ಹಾಗಾಗಿ ಈ ಬಿಸಿಲಿನ ಹೊಡೆತ ಅನ್ನೋದು ತುಂಬ ಡೇ ಬೈ ಡೇ ಹೆಚ್ಚಾಗ್ತಾಯಿದೆ. ಸೊ ಇದು ಹೀಗೆ ಹೋಯ್ತು ಅಂತಂದರೆ ಮುಂದಿನ ಜನ್ರೇಷನ್ಗೆ ತುಂಬಾ ತೊಂದರೆ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ಎನಿವೇಸ್ ಕೂಡ ನಾವೇ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಬಟ್ ಇದ್ರೂ ಇಲ್ಲಿ ನಾವೇ ಅದನ್ನು ನಾಶ ಮಾಡ್ತಕ್ಕಂಥದ್ದು. ಇನ್ಮೇಲಾದ್ರೂ ಈ ಒಂದು ವಿಷಯನ ನೋಡಿದ ಮೇಲಾದ್ರೂ ಕೆಲವೊಂದು ಬದಲಾವಣೆ ಆಗುತ್ತೆ ಅಂತಂತ ನಂಬ್ತಾ ಇದ್ದೀನಿ. ಎನಿವೇ, ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ. ಜೈ ಕರ್ನಾಟಕ ಮಾತೆ.